ವೆಲ್ಕಮ್ ಟು ಗೋ ವಿತ್ ದ ಫ್ಲೋ. ಸೊ ನಾವಿವತ್ತು ಕ್ರಿಯೋಟೋ ಬಂದಿದ್ದೇವೆ. ಆಶಿಗೆ ತಂಗಿಗೆ ಸುಶಿ ಟ್ರೈ ಮಾಡಲಿಕ್ಕಿತ್ತು. ಸೊ ಹೇಗೆ ಹೋಗ್ತದೆ ನೋಡುವ. ಸುಶಿ ಆರ್ಡರ್ ಮಾಡಿದ್ದೇವೆ. ವಚನ್ ಇದು ಮಾಡ್ತಿದ್ದಾರೆ, ಟ್ರೈ ಮಾಡ್ತಿದ್ದಾರೆ ಚಾಪ್ ಸ್ಟಿಕ್ಸ್ ಹೇಗೆ ಯೂಸ್ ಮಾಡೋದು ಅಂತ ವಿಡಿಯೋಸ್ ನೋಡ್ತಿದ್ದಾರೆ. ಆಶಿ ಅವಳು ಲಾಸ್ಟ್ ಟೈಮ್ ಒಂದ್ಸತಿ ಬಂದಿರ್ಲಿಲ್ಲ, ಅವಳಿಗೆ ಗೊತ್ತಾಗಿ ಪ್ರೋ ಆಗಿದ್ದಾಳು ಅವಳಿಗೆ. ಹೇಗೆ ಮಾಡುದು ಆಶಿ? ಇಲ್ಲ, ಇಲ್ಲಿ ತೋರಿಸ್ತೇನೆ. ಸೊ ಶಾರ್ಪ್ ಸೈಡ್ ಕೆಳಗಡೆ ಇರ್ಬೇಕು. ಒಂದು ಕರೆಕ್ಟ್ ಮಾತ್ರ ಹೀಗೆ ಮೂವ್ ಮಾಡುವುದು. ಆಯ್ತಾ? ಹೌದಾ? ಹಾಗೆಯಾ? ನಾನು ಹೇಳ್ಕೊಟ್ಟಲ್ಲ ಹಾಗೆಯಾ? ಹೀಗೆ ಈಗ ನೋಡಿ, ಇದೆ ಈಗ ಒಂದು ಅಲ್ಲಿ ಫಿಕ್ಸ್, ಒಂದು ಕಲಿ ಮೂವ್ ಮಾಡ್ಲಿಕ್ಕೆ ಅಷ್ಟೇ. ಈಸಿ. ಹೋಗ್ಬೋದು, ಜಪಾನಿಗೆ ಹೋಗ್ಬೋದು ನಾವು. ಲೆಟ್ಸ್ ಗೋ ಜಪಾನ್. ಎರಡು ಸಲ ವಚನ ಒಂದೇ ಮೂವ್ ಮಾಡಬೇಕು ಅಣ್ಣ. ಆವರೇಜ್ ನಾನು ಮಾಡ್ತೇನೆ. ಫ್ಲಾಪ್ ಆಗ್ತೇ ಆಶಿ? ಸರಿ, ಸ್ವಲ್ಪ ಅಡ್ಡ ಇಟ್ಕೊ ಆ ಸೈಡ್. ವಚನ ಇದು ಫಸ್ಟ್ ಟಾಸ್ಕ್. ಇದರೊಟ್ಟಿಗೆ ಅದರಲ್ಲಿ ಅವನು ವರ್ಜಿನ್ ಮೊಯಿಟೋ ಆರ್ಡರ್ ಮಾಡಿದ್ದೆ. ಇದರಲ್ಲಿ ಚಾಪ್ ಸ್ಟಿಕ್ಸ್ ಅಲ್ಲಿ ವರ್ಜಿನ್ ಮೊಯಿಟೋ ತೆಗಿಲಿಕ್ಕೆ ನಾನು ಲೆಮನ್ ಸರ್. ನೀನು ಇಟ್ಕೊಂಡು ತೋರಿಸು ಅದನ್ನ ಮೇಲಿಂದ ಚಾಪ್ ಸ್ಟಿಕ್ ಅಲ್ಲಿ ಹಾಗೆ ಮಾಡ್ಲಿಕ್ಕೆ ಅಲ್ಲ ಅಣ್ಣ, ಹಾಗೆ ಮಾಡ್ಲಿಕ್ಕೆ ಅಲ್ಲ, ಇದರಿಂದ ತೆಗಿ. ಇಷ್ಟು ಓದಿದ್ರೆ ಸತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಶೋ ವಚನ್ ಈಗ ಟರ್. ಕಮಾನ್ ವಚನ್ ಮಾಡು. ಅಲ್ಲ, ಒಂದು ಕೆಳಗೆ ಇಟ್ಕೊಳ್ಳ. ಇಲ್ಲಿ ಇಟ್ಕೊಂಡಿದ್ದಲ್ಲ. ಇಲ್ಲವಾ, ಇದಕ್ಕೆ ಹೋಗ್ಲಿ, ಇದಕ್ಕೆ ಇದರಲ್ಲಿ ಬ್ಯಾಲೆನ್ಸ್ ಮಾಡು. ಕಮಾನ್. ಪಕ್ಕ ಹಿಡಿತಿದ್ದಲ್ಲ, ಈಗ ಮಾಡ್ತಿದ್ದಲ್ಲ. ಚೆರಿ ಉಂಟು. ಒನ್ ಮೋರ್ ಟ್ರೈ ವಚನ. ಇದರಲ್ಲಿ ಚೆರಿ ಉಂಟು, ಚೆರಿ ತೆಗಿಲಿಕ್ಕೆ. ಓಕೆ. ಕನ್ಫ್ಯೂಸ್ ಆಗಿದೆ ನಚ್ಚನ್. 10th ಅಲ್ಲಿ ಇಷ್ಟು ಕನ್ಫ್ಯೂಷನ್ ಆಗಿರಲಿಲ್ಲ ನನಗೆ ಎಕ್ಸಾಮ್ ಅಲ್ಲಿ. 10th ಅಲ್ಲಿ ಇಷ್ಟು ಕಷ್ಟಪಟ್ಟು ಇವತ್ತಿಗೆ ಆಗ್ತದ ವಚನ್? Eternity later. ವಚನ್ ಮನೆ ಕಂಗ್ರ್ಯಾಚುಲೇಷನ್ ಕಂಪ್ಲೀಟೆಡ್. ವಚನಿಗೆ ಇನ್ನು ಫುಡ್ ಕೊಡ್ಬೋದು, ಪಾಸ್ ಆದ. ಮಶ್ರೂಮ್ ಕವನಾಶಿ. ಇಂಡಿಯನ್ ಫುಡ್ಡಿಗೆಲ್ಲ ಅದು ಇದು ಕೈ ತೆಗಿ ನೋಡು. ಇಲ್ಲ, ಈಗ ಅಪ್ಲ ಹಾತ್ ಜಗಂಡ ಬುತ್ತಿ ಅಂತ. ಎಂತ ಅಣ್ಣ ಅದು? ಹಣದ ಬುತ್ತಿ, ಮನಿ ಬ್ಯಾಗ್ ಅಂತೆ. ನೋಡ, ಫಸ್ಟ್ ಟೈಮ್ ವೆಜ್ ಟ್ರೈ ಮಾಡ. ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಸಮೋಸ. ಹೌದಾ? ಅಷ್ಟೇ? ನೈಸ್ಲಿ ಪ್ಯಾಕ್ ಸಮೋಸ ಅಷ್ಟೇ, ಬೇರೆ ಎಂತ ಇಲ್ಲ. ವಚನ ಇನ್ನೆಂತ ಹೇಳ್ತೀನಿ ನೋಡು. ನೋಡಿ, ಇಲ್ಲಿ ನೋಡಿ, ಹೇಗುಂಟು ನೋಡಿ. ಚಂದ ಉಂಟಲ್ಲ. ಗಿಫ್ಟ್ ರ್ಯಾಪ್ ತರ ಉಂಟು. ಮನಿ ಬ್ಯಾಗ್ ಅಂತ ಹೇಳ್ತಾರೆ ಇದಕ್ಕೆ. ಹೇಳಲಿಕ್ಕೆ ಹೋದ್ರೆ ಸಮೋಸ ಒಳಗಡೆ ಸ್ವಲ್ಪ ಎಲ್ಲ ವೆಜ್ ಐಟಮ್ಸ್ ಎಲ್ಲ ಹಾಕಿದ್ದಾರೆ ಅಷ್ಟೇ. ಸ್ಟಫಿಂಗ್ಸ್ ಅಷ್ಟೇಯಾ? ವೆಜಿಟೇಬಲ್ಸಾ? ಕ್ಯಾರೆಟ್ ಎಲ್ಲ ಉಂಟು, ಸಣ್ಣ ಸಣ್ಣ. ಒಳ್ಳೆ ಉಂಟು. ಹೇಗೆ ಉಂಟು ರಿವ್ಯೂ?
ಓಕೆ. ಸಮೋಸವಾ? ಸಮೋಸದ ಪ್ಯಾಕೇಜಿಂಗ್ ಬಟ್ಟೆ ಚೇಂಜ್ ಮಾಡಿದ್ದಾರೆ. ಬಟ್ ಸಮೋಸದು ಸ್ಟಫಿಂಗ್ಸ್ ಅಲ್ಲ, ಸ್ಟಫಿಂಗ್ಸ್ ಆರ್ ಡಿಫ್ರೆಂಟ್, ಬಟ್ ಇನ್ ಅ ವೇ ಇಟ್ಸ್ ಗುಡ್. ಫುಲ್ ಎನರ್ಜಿಯಲ್ಲಿ ಸ್ಟಾರ್ಟಿಂಗ್ ಮಾಡಿದ್ವಿ ನಾವು ಚಾಪ್ಸ್ಟಿಕ್ಕಲ್ಲಿ. ಬಟ್ ಆಫ್ಟರ್ ಲಿಟ್ರಲಿ 2 ಮಿನಿಟ್ಸ್, ನಾಟ್ ಮೋರ್ ದೆನ್ 2 ಮಿನಿಟ್ಸ್ ಆಲ್ಸೋ, 2 ನಿಮಿಷ ಆದ ನಂತರ ಇದು ನಮ್ಮ ಕತೆ. ಅಣ್ಣ ಚಾಪ್ಸ್ಟಿಕ್ ಎಲ್ಲಿ ಹಾಕಿದ್ವಿ? ಕೈಯಲ್ಲಿ. ಕೈ ಎಷ್ಟೇ ಇಂಡಿಯನ್ಸ್ಗೆ ಕೈ ಫುಡ್, ಕೈಯಲ್ಲಿ ನಾವು ತಿಂದು ಕೈದು ಫುಡ್ಡೇ ಅಂದರೆ ಕೈ ಕಂಫರ್ಟೇಬಲ್ ಆಗ್ತಾರಲ್ಲ ಸ್ಪೂನ್ಗೆಲ್ಲ ಇಂತ. ವಚನ್ ಇನ್ನೂ ಸಹ ಸ್ಟಿಲ್ ಲರ್ನಿಂಗ್. ರೈಟ್ ಹ್ಯಾಂಡ್ ಹೇಳ್ತೀನಿ, ಇದು ಶೋ ಗೆಟ್ 2 in 1. ಮತ್ತೆ ನಾವು ಅವ್ರ ಹತ್ರ ಟ್ಯುಟೋರಿಯಲ್ ತಗೊಳ್ಳುವ ಹೇಗೆ ಮಾಡುವುದು. ಸೊ ನಿಮಗೊಂದು ಲರ್ನಿಂಗ್, ಈ ವಿಡಿಯೋದಿಂದ ಒಂದು ಚಾಪ್ಸ್ಟಿಕ್ ಹೇಗೆ ಯೂಸ್ ಮಾಡೋದು ಅಂತೇಳಿ ಒಂದು ಲರ್ನಿಂಗ್ ಸಿಗ್ತದೆ. ಓಕೆ. Trying the sushi for the first time. ಆಕಾಶದ ರಿವ್ಯೂ ನೋಡು, ಎಷ್ಟು ಡಿಪ್ ಮಾಡ್ಬೇಕಂತ ಗೊತ್ತಿಲ್ಲ. ಹೇಗುಂಟು? ಅದಕ್ಕೆ ಗೊತ್ತುಂಟು, ಬೀಳೋ ಬಂದು ತಿನ್ನು. ತೊಂದರೆ ಇಲ್ಲ, ತಿನ್ಬೋದು. ಅಂದರೆ ಅಷ್ಟು ವರ್ಸ್ಟ್ ಇಲ್ಲ. ನಾನು ಅಂದ್ಕೊಂಡಿದ್ದು, ಕೆಲವರೆಲ್ಲ ಹೇಳಿದರು ತಿನ್ಲಿಕ್ಕೆ ಆಗೋದಿಲ್ಲ ಸುಶಿ ಅಂತ. ನಾಟ್ ಬ್ಯಾಡ್, ತಿನ್ಬೋದು. ಅಂದರೆ ತುಂಬ ಸ್ಪೈಸಿ ಏನಿಲ್ಲ, ಇದು ಚಪ್ಪೆ, ತುಂಬ ಚಪ್ಪೆ ಉಂಟಿದ್ದು. ನಾನು ಹೇಗೆ ತಿಂತಾರೆ ಗೊತ್ತಿಲ್ಲ. ರಾಶಿ ಎಂತ ಹೇಳ್ತೀವಿ ಸುಶಿ ಬಗ್ಗೆ? ಸ್ವಾಮಿ ಸ್ಪೈಸಿ ಲವರ್ ಆಗಿ ನನಗೆ ಇಷ್ಟ ಆಗಿಲ್ಲ, ಚೂರು ಸಹ ಇಷ್ಟ ಆಗಿಲ್ಲ. ನೋಡಿ ಎಲ್ಲ ಹಾಗೆ ಬಿಟ್ಟಿದೆ. ನೀವು ಅನ್ನವನ್ನೇ ಮನೆ ಸಾಧ ತಿನ್ನೋದು, ಇಲ್ಲಿ ಸಾಧ ಎಂತ ಉಂಟು, ಬೇರೆ ಡಿಫ್ರೆಂಟ್ ಇಲ್ಲ ನೋಡಿದೆ. ಬಟ್ ನೋ ಫೇಲ್. ಆಫ್ಟರ್ 10 million years, Achan finally learned. Go Achan, go. ಹಾಗೆ ಹೇಳಿ ಆದ್ಮೇಲೆ Anna learned. Achan still figuring it out. Come on Achan, you can do this. Oh, finally. ಎಪಿಸೋಡ್ 1 ಎಪಿಸೋಡ್ 2 ಕಾಲಿ ನಾನು ತೆಗೆಯೋದ್ರಲ್ಲಿ ಮತ್ತೆ ನಾನು ರಿಯಾಕ್ಷನ್ ಕೊಡ್ತೇನೆ. ಹೇಗಿತ್ತು ಅಚ್ಚನ್? ನಾಟ್ ಟೂ ಗುಡ್, ಡಿಫ್ರೆಂಟ್ ಎಸ್, ಬಟ್ ಇನ್ನೊಂದು ಟ್ರೈ ಮಾಡ್ತೀನಿ. ನೆವರ್ ಅಗೇನ್. ಒಂದ್ಸಲ ತಿನ್ಬೋದು ಬೇಕಾದ್ರೆ. ಐ ವಾಂಟೆಡ್ ಟು ಟ್ರೈ. ಈ ಸಲ ತಿಂದಿರಲಿಲ್ಲ, ಸೊ ಇಟ್ಸ್ ಡಿಫ್ರೆಂಟ್. 4 ತಿಂದ್ವಿ, ಆಗೋದಿಲ್ಲ ಮರಿ. ಎಂತ ಟೇಸ್ಟೇ ಇಲ್ಲ ಇದು. ಎಂತ ಇದು? ಅನ್ನವನ್ನು ಬಿಸಿ ಮಾಡಿ ಒಳಗೆ ತುಂಬಿಸಿ ಕೊಟ್ಟಿದ್ದಾರೆ, ನಂಗಾಗುದಿಲ್ಲ. ಈ ತರ ಹಿಂಸೆ ಕೊಟ್ರಿ ಯಾರು ಬದುಕ್ತಾರೆ? ಫಸ್ಟ್ ಆಫ್ ಆಲ್ ಇದ್ರಲ್ಲಿ ತಿನ್ಲಿಕ್ಕೆ ಇಟ್ಟಿದ್ದಾರೆ, ಮೇಲೆ ಯಾವುದು ಕೆಳಗೆ ಯಾವುದು ಗೊತ್ತಾಗ್ತಿಲ್ಲ. ಮತ್ತೆ ಇದು ತಿನ್ಬೇಕಂತ ಸೀರಿಯಸ್ಲಿ ಹೇಳ್ತಾ ಇದೆ. ಬೇಡ ಪ್ಲೀಸ್, ಸುಶಿ ಟ್ರೈ ಮಾಡಬೇಡಿ ಪ್ಲೀಸ್. ಟ್ರೈ ಮಾಡ್ಲಿ, ನಿಮ್ಗೆ ಇಷ್ಟ ಆಗ್ಬೋದೇನೋ ಮೇ ಬಿ. ಇದು ಕಲ್ತೆ ನಾನು ಅಷ್ಟೇ. ಇದು ಕಲ್ತು ಇದನ್ನ ಎಂತ ಮಾಡ್ತೇನೆ ಅಂದ್ರೆ ಇದನ್ನ ಹೀಗೆ ಮಾಡಿ ಬಿಸಾಡುದು ಹೊರಗೆ. ಸುಶಿ ತಿಂದು ಬಾಯೆಲ್ಲ ಫುಲ್ ಚಪ್ಪೆ ಗಟ್ಟಿಯಾಗಿದೆ. ಸೊ ಸ್ಪೈಸಿ ಒಂದು ಆರ್ಡರ್ ಮಾಡಿದ್ದೇವೆ, ಅವರದೇ ರೆಕಮೆಂಡೇಶನ್. ಇದು ಬೆಸ್ಟ್ ಸ್ಪೈಸಿ, ಮೋಸ್ಟ್ ಸ್ಪೈಸಿ ವರ್ಲ್ಡ್, ಇದು ಸ್ಪೈಸಿಯೆಸ್ಟ್ ಕೊಡ್ತಿದ್ದಾರೆ. ನೋಡುವ ಎಂತ. ನನಗೆ ತುಂಬಾ ಸ್ಪೈಸ್ ಟಾಲರೆನ್ಸ್ ಉಂಟು. ಅವನಿಗೆ ಶುಗರ್ ಇದು ಕೊಟ್ಟಿದ್ದೇವೆ, ಹತ್ರ ಇಟ್ಕೊಂಡಿದೆ, ಶುಗರ್ ಕಿಪ್ಸ್ ಇಟ್ಕೊಂಡಿದ್ದಾನೆ.
ಬಾಯಿಗೆ ಅವನುಂಟಲ್ಲ ಸಣ್ಣ ಇರ್ಬೇಕಾದ್ರೆ ಹೇಳು ಸಕ್ಕರೆ ಎಂತಾರು ನಮ್ಮ ಮನೇಲಿ ಫಂಕ್ಷನ್ ಇರ್ಬೇಕಾದ್ರೆ ಅಡಿಗೆ ಮಾಡ್ತಿದ್ವ ಖಾರ ಇರ್ತಿತ್ತಲ್ಲ ಖಾರ ತಿಂತಿದ್ದ ಹೋದ ಕೂಡಲೇ ಅವನನ್ನು ಊಟ ಆದ ನಂತರ ಎಲ್ಲಿ ಬಸವನ ಹುಡುಕ್ತಿಲ್ಲ ಅಂತ ಹೇಳಿ ಶುಗರ್ ಡಬ್ಬದ ಹತ್ರ ಇರ್ತಿದ್ದ ಇದ್ದ ಶುಗರ್ ಎಲ್ಲ ಹಾಕೊಂಡು ಆಗ ಅವನಿಗೆ ಸಮಾಧಾನ ಆಗ್ತದೆ. ಈಗ ಸ್ವಲ್ಪ ಟಾಲರೆನ್ಸ್ ಜಾಸ್ತಿ ಆಗಿದೆ ಅಂತ ಹೇಳ್ತಾನೆ. ಹೇಳ್ತಿದ್ದಾನೆ, ಅವನ್ ಸಹ ಹೇಳ್ತಾನೆ ಬೇಗ ಬರ್ತೇನೆ ಅಂತ. ಇಷ್ಟವರೆಗೆ ಬರ್ಲಿಲ್ಲ ನೋಡ ಈಗ ಎಂತ ಆಗ್ತದ. ನಮ್ಮ ಪ್ರತಿ ಬ್ಲಾಗಲ್ಲಿ ನೋಡ್ಬೋದು, ಪ್ರತಿ ಬ್ಲಾಗಲ್ಲಿ ಒಂದು ಕಾಮನ್ ಅಂತಂದ್ರೆ ವಚನ ಲೇಟ್ ಬರ್ತದೆ. ಇವತ್ತು ಹೊರಟಿದಾನಂತ ದೀಪ ಹಚ್ಲಿಕ್ಕೆ ಮಾತ್ರ ಅಂತ ಹೇಳಿದ್ದ, ಹೋದ್ರೆ ಸ್ನಾನ ಮಾಡ್ತಿದ್ದಾನ ಅಲ್ಲಿ. 2 ಗಂಟೆ ವೇಟ್ ಮಾಡಿದ್ವಿ. ಕುತ್ಕೊಂಡು ಫೈನಲ್ ಒಂದು 2 ಗಂಟೆ ಆದ್ರೆ ಬಂದವತ್ತು. ಗಂಟೆಗೆ ಪ್ರತಿ ಸಲ ಲೇಟ್ ಬರ್ತೀಯ ಅಲ್ಲ, ಹೇಗೆ ಸರ್ ಇದು ಮೇಂಟೈನ್ ಮಾಡಿದ್ರೆ? ನನಗೆ ಸಣ್ಣ ಅಮ್ಮ ಹೇಳ್ತಿದ್ರು ಲೈಫಲ್ಲಿ ಅವತ್ತು ಕನ್ಸಿಸ್ಟೆಂಟ್ ಇರಬೇಕಂತ. ಸೊ ನಾನು ಲೇಟಾಗಿ ಬರ್ಲಿಕ್ಕೆ ಶುರು ಮಾಡಿದೆ. ಸೊ ಅದನ್ನು ಸಹ ಇಟ್ಕೊಂಡಿದ್ದೇನೆ. ಜನರಿಗೆ ಸಿಟ್ಟು ಬರೋ ತನಕ ಲೇಟ್ ಬರ್ತದೆ. ಒಂದ್ಸಲ ಸಹ ನನ್ನದು ನಾನು ಹುಟ್ಟಿ 23 ವರ್ಷ ಆಯ್ತು, ಒಂದ್ಸಲ ಬೇಗ ನಾನು ನೆನಪಿಲ್ಲ ಇಳಿದನಪ್ಪ. ಅದೇ ನೀನು ಹುಟ್ಟೋ ಮುಂಚೆ ಬರ್ತಿದ್ದು. 4 ವರ್ಷ ಆಯ್ತು. ಮತ್ತೆ 2 ಗಂಟೆ ವೇಟ್ ಮಾಡಿಸಲ್ಲ, 20 ನಿಮಿಷ ವೇಟ್ ಮಾಡಿದ್ವಿ. ಅವರು ತುಂಬಾ ಎಕ್ಸಾಜರೇಟ್ ವೇಟ್ ಮಾಡಿದೆ. ವೇಟ್ ಮಾಡಿಸಿದ ಅಂತ ವೇಟ್ ಮಾಡಿಸೋಣ ಅಂತ ಒಪ್ಕೊಳ್ತೀಯಲ್ಲ ಹಾಗಾದ್ರೆ? ಪ್ರೌಡ್ ಆಫ್ ಇಟ್. ಐ ಆಮ್ ಪ್ರೌಡ್. ಈಗ ಆಶಿ ಟ್ರೈ ಮಾಡ್ತಾಳೆ. Moment of truth. ಹಿಟ್ಟಾಗ್ತದೆ. ನಂಗೆ ಇಷ್ಟ ಆಯ್ತು. ಥ್ಯಾಂಕ್ ಯು, ಬಟ್ ನಂಗೆ ಇಷ್ಟ ಆಯ್ತು. ನೈಸ್. ಮತ್ತೆ ಹೇಗೆ ತಿಂತಿದ್ದಿ? ಒಟ್ಟಿಗೆ ಬಂದು ಎಂತ ಕಲ್ತೀವಿ ಅಂತ ಗೊತ್ತಿಲ್ಲ, ಬಟ್ ಅಣ್ಣ ಚಾಪ್ಸ್ಟಿಕ್ ಯೂಸ್ ಮಾಡೋದು ಒಂದು ಕಲ್ತ. ತೋರ್ಸು ಹೇಗೆ ಅಂತ. ಹೌದಾ? ಹಾಗೆ ಫ್ರೀ ಉಂಟು, ಇಲ್ಲಿ ಟಚ್ ಆಗ್ತದೆ. ಈ ಆಂಗಲ್ ಅಲ್ಲಿ ನೋಡೋದಾದ್ರೆ ವೆರಿ ಸಪರೇಟ್. ಬೇಜಾರು ಬರ್ತದೆ. ನಾನು ಎಂತ ಸಿಕ್ಕಿದೆ ನೋಡಿ ನನಗೆ. Particular cake that I'm obsessed with in London from a cafe, Leto. It's a milk cake. ಆಲಿಯಾ ಭಟ್ ಇದು ಫೇವ್ರೆಟ್ ಮಿಲ್ಕ್ ಕೇಕ್ ನಮ್ಮ ಮನೆ ಸಿಕ್ಕಿದೆ. ನಾನು ಸುಮ್ಮನೆ ರ್ಯಾಂಡಮ್ಲಿ ತುಂಬ ಸ್ಪೈಸಿ ಇತ್ತು ಇಲ್ಲಿ ಹೋಗುವ ಅಂತ ಅಂದ್ಕೊಂಡು ಬಂದದ್ದು, ಬಟ್ ಮಿಲ್ಕ್ ಕೇಕ್ ಸಿಕ್ಕಿದೆ. ಸೊ ಟೇಸ್ಟ್ ಮಾಡಿ ಹೇಳ್ತೇನೆ ಹೈಪಿಗೆ ಬರ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಓಕೆ ಗೈಸ್, ಫಸ್ಟ್ ಬಾಯಿಲಿಟ್ರೆ ಕರೆಕ್ಟ್ ಆಗ್ತದೆ. ಕಲ್ಲದ ಅಜ್ಜಿಗೆ ತಿನ್ಬೋದು, ಬಾಯಿಲಿಟ್ರೆ ಸಹ ಕರೆಕ್ಟ್ ಆಗ್ತದೆ. 10 out of 10. ಟೇಸ್ಟ್ ಮಾಡು. ಕಟ್ ಮಾಡಿದ್ದಾನೆ. ಆಶಿ ಇದು ಮುಖ ನೋಡಿದ್ರೆ ತುಂಬಾ ಹೈ ಒಳ್ಳೆ ಅನ್ಸುತ್ತೆ. 10 on 10 ಕೊಟ್ಟಿದ್ದಾಳೆ. ನೋಡು ನಾನು ನಿಜ ಒಳ್ಳೆ ಉಂಟು ಮಾರ. ಸೀರಿಯಸ್ ಇಲ್ಲೊಂದು ತಂದು ತಗೊಂಡಿದ್ದೆ. ನಿಜ ಕ್ರೇಜಿ. ನೀವು ಮಣಿಪಾಲಲ್ಲಿ ಇದ್ರೆ ಇದು ಪ್ಲೇಸಿಗೆ ಬರ್ಬೇಕು. ಬಾಕ್ಸ್ ಆಫ್ ಸನ್ಶೈನ್. ವಚನ್ ಟೇಸ್ಟ್ ಮಾಡ್ತಾನೆ. ನನಗೆ ಸ್ಟಾಪ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಹಾಗೆಲ್ಲ ಮಾಡ್ಬೇಕು. ಮಾಡ್ಬೇಕಂದ್ರೆ ನಾನೇ ಮಾಡೋದಿಲ್ಲ. ಜಾಪನೀಸ್ ತಿನ್ಲಿಕ್ಕುಂಟು, ಸುಶಿ ತಿನ್ಲಿಕ್ಕುಂಟು. ಈ ವಿಡಿಯೋ ನೋಡಬೇಡಿ ದಮ್ಮಯ್ಯ. ನಾನ್ ಆಫ್ ಅಸ್ ಲೈಕ್ ನಮ್ಗಂತೂ ಇಷ್ಟನೇ ಆಗ್ಲಿಲ್ಲ. ಇವಾಗ ಯಾವಾಗ ಮನೆಗೆ ಹೋಗಿ ಒಂದು ಬಿಸಿನೀರು ಕುಡಿಯೋದು ಅಥವಾ ಏನೋ ಒಂದು ನಾಟ್ ರೈಟ್. ಅಲ್ಲ ಅದೇ ನಾವು ಹೇಳುದಂದ್ರೆ ನಮ್ಗೆ ನಮ್ಗೆ ಇಷ್ಟ ಆಗಲ್ಲ. ನಿಮ್ಗೆ ಇಷ್ಟ ಆಗ್ಬೋದು, ನಾವು ಹೇಳುದು ನಿಮ್ಗೆ ಇಷ್ಟ ಆಗುದಿಲ್ಲ ಅಂತ. ಟ್ರೈ ಮಾಡಿ ನೋಡಿ ಯಾವ್ದಕ್ಕೆ. ಎಂತ ಚೂರು ಸಹ ಸ್ಪೈಸಿ ಇರ್ಲಿಲ್ಲ. ಅಂದ್ರೆ ಅದು ಶೂಶಿ ಬರುದೇ ಹಾಗೆ. ಸೊ
ಏನ್ ಯಾವ ಸುಶಿ ತಿಂದ್ರು ಹಾಗೆ ಅಂತ. ಅವ್ರ ವೇಟ್ರಸ್ ನಾವು ಕೇಳಿದ್ವಿ, ಬಿಕಾಸ್ ನಮ್ಗೆ ಸ್ಪೈಸಿ ಬೇಕು. ಅವ್ರು ಹೇಳಿದ್ರು ಸುಶಿ ಸ್ಪೈಸಿ ಬರುದೇ ಹೀಗೆ ಅಂತ ಹೇಳಿ. ನಮ್ಗೆ ತುಂಬಾ ಬ್ಲ್ಯಾಂಡ್ ಆಯ್ತು. ಅದನ್ನ ಕವರ್ ಮಾಡ್ಲಿಕ್ಕೆ ಆಲಿಯಾ ಭಟ್ ಕೇಕ್ ಆರ್ಡರ್ ಮಾಡಿ. ಸೊ ಅದು ಬೆಸ್ಟ್ ಇತ್ತು. ವೆರಿ ಗುಡ್ ವೆರಿ ಗುಡ್ ಕ್ರೇಜಿ. ಡೇ ವಾಸ್ ಗುಡ್ ಅಲ್ವಾ? Yes. ಇಟ್ ವಾಸ್ ಫನ್. ಇನ್ನೊಂದು ಒಳ್ಳೊಳ್ಳೆ ವಿಡಿಯೋಸ್ ತರ್ತೇವೆ ಅದೇ ರೀತಿ. ಕಾಮಿಡಿ ಇರ್ಬೋದು. ಇನ್ನೊಂದು ವಿಡಿಯೋ ಮಾಡಿದ್ದೇವೆ. ಸೊ ಎಸ್, ಸೂಪರ್ ಇದೆ. ವೇಟ್ ಫಾರ್ ಇಟ್. ಎಸ್, ಅಂಡ್ ಪ್ಲೀಸ್ ಲೈಕ್, ಕಮೆಂಟ್, ಶೇರ್, subscribe to Go with the Flow. Bye guys. नीचे की घंटी को दबाइए.